ಚಿನ್ನ ಬಗೆ ಜಗನ್ನಾಥ ಪ್ರಭುವೆನಿ ಭಿನ್ನ ಬಗೆ ಜಗನ್ನಾಥ ಪ್ರಭುವೆನಿ ಭಿನ್ನ ಬಗೆ ಜಗನ್ನಾಥ ಪ್ರಭುವೆನಿ ತಂದೆದ ನಾಡು ತರಣಿರು ಸೇರಿ ನಮಸ್ತೆ ರಘುರಾಮಚಂದ್ರ ಭೋ ರಾಘವ ದಾಶರಥೆ ಪಾಹಿ ಮಾಂ ಪಾಹಿ ಮಾಂ ಪಾಹಿ ಮಾಂ. ರಾಮಚಂದ್ರ ಪ್ರಭು, ಇಂದಿಗೆ ನನ್ನ ಜನ್ಮವು ಸಾರ್ಥಕವಾಯಿತು, ಧನ್ಯನಾದೆನು. ರಾಮಚಂದ್ರ ಪ್ರಭು, ಬ್ರಹ್ಮಚರ್ಯಾಶ್ರಮದಲ್ಲಿರುವ ನನ್ನನ್ನು ನಿಮ್ಮ ಪಾದ ಸೇವಕನನ್ನಾಗಿ ಸ್ವೀಕರಿಸಬೇಕೆಂದು ನಿನ್ನಲ್ಲಿ ಕೈ ಮುಗಿದು ಬೇಡಿಕೊಳ್ಳುವೆನು. ಅಯ್ಯ, ನಿನ್ನ ಭಕ್ತಿ, ಶ್ರದ್ಧೆ, ವಿನಯ ವಿಶ್ವಾಸಗಳಿಗೆ ನಮಗೆ ಬಹಳ ಸಂತೋಷವಾಯಿತು. ನಿನ್ನ ವೃತ್ತಾಂತವೇನು, ಅಲ್ಲದೆ ನೀನಿಲ್ಲಿ ವಾಸ ಮಾಡಲು ಕಾರಣವೇನು? ಪ್ರಭು, ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿ ಗರ್ಭಾಂಬುದಿಯಲ್ಲಿ ಈಶ್ವರ ಪ್ರಣೀತ ವಾಯುದೇವನ ವರಪ್ರಸಾದದಿಂದ ಜನಿಸಿದ ನನ್ನನ್ನು ಆಂಜನೇಯ, ಹನುಮಂತ, ಮಾರುತಿ, ವಾಯುಪುತ್ರ ಅಂತಲೂ ಕರೆಯುವರು. ಪ್ರಭು, ಅಲ್ಲಿ ಕಾಣುವ ಋಷಿಮುಖ ಪರ್ವತದಲ್ಲಿ ವಾಸವಾಗಿರುವ ಸುಗ್ರೀವರಾಜನಿಗೆ ನಾನು ಸಚಿವನು. ತಾವುಗಳು ಅಲ್ಲಿಗೆ ದಯ ಮಾಡಿದರೆ ತಮಗೂ ಸುಗ್ರೀವರಾಜನಿಗೂ ಸಖ್ಯವನ್ನು ಮಾಡಿಸುವೆ. ಮಾರ್ಗಾಯಾಸದಿಂದ ಬಹಳವಾಗಿ ದಣಿದು ಬಂದಿರುವೆವು. ಆದ್ದರಿಂದ ನಿನ್ನೊಡೆಯನಾದ ಸುಗ್ರೀವರಾಜನನ್ನು ಸ್ವಲ್ಪ ಇಲ್ಲಿಗೆ ಕರೆತರುವೆಯಾ? ಅಪ್ಪಣೆ ಒಡೆಯ. ಒಡೆಯ ಆಂಜನೇಯ, ಬೇಗ ಬಾ, ಬೇಗ ಬಾ. ಈಗ ಬಂದಿರುವವರು ನಮ್ಮ ಶತ್ರುಪಕ್ಷದವರಲ್ಲ, ನಮ್ಮನ್ನು ಉದ್ಧರಿಸಲು ಜಗದೊಡೆಯರಾದ ರಾಮಲಕ್ಷ್ಮಣರು ಬಂದಿರುವರು. ನಿನ್ನ ಬಿನ್ನಹವನ್ನು ಇವರಲ್ಲಿ ವಿಜ್ಞಾಪಿಸಿಕೋ, ನಮ್ಮ ವಂಶವೇ ಪಾವನವಾಗುವುದು ಒಡೆಯ. ಹಾಗಾದರೆ ಹಾಗೇ ಮಾಡೋಣವೇ? ಅಗತ್ಯವಾಗಿ ರಾಮಚಂದ್ರ ಪ್ರಭು ನಮಸ್ಕರಿಸುವೆನು. ಸುಗ್ರೀವರಾಜ, ನಿನಗೆ ಮಂಗಳವಾಗಲಿ. ನಿನಗೂ ನಿನ್ನ ಪರಿವಾರಕ್ಕೂ ಕ್ಷೇಮವೇ? ಅಲ್ಲದೆ ನೀನಿಲ್ಲಿ ವಾಸ ಮಾಡಲು ಕಾರಣವೇನು? ನಿನ್ನ ವೃತ್ತಾಂತವನ್ನು ತಿಳಿಸು. ಪ್ರಭು, ಶ್ರೀರಾಮಚಂದ್ರ ಪ್ರಭು, ನಾನು ಕಿಷ್ಕಿಂಧೆಯ ರಾಜನಾದ ವಾಲಿಯ ತಮ್ಮನಾದ ಸುಗ್ರೀವನು. ಒಂದು ದಿನ ಮಾಯಾವಿಯಾದ ರಾಕ್ಷಸನೋರ್ವನು ನಮ್ಮ ಮೇಲೆ ದಂಡೆತ್ತಿ ಬರಲು ಆ ವಾಲಿಯು ಅವನನ್ನು ಬೆನ್ನಿಟ್ಟುಕೊಂಡು ಒಂದು ಗುಹೆಯನ್ನು ಪ್ರವೇಶಿಸಿದನು. ನಾನು ಸಹ ಅವರನ್ನು ಹಿಂಬಾಲಿಸಿದೆನು. ಅನೇಕ ದಿನಗಳಾದರೂ ಆ ಗುಹೆಯಿಂದ ಹೊರಕ್ಕೆ ಬಾರಲೇ ಇಲ್ಲ. ಮತ್ತೊಂದು ದಿನ ಆ ಗುಹೆಯಿಂದ ಬರುವ ಕೀವು ರಕ್ತವನ್ನು ನೋಡಿ ನಾನು ಭ್ರಾಂತನಾಗಿ, ಓ ಆ ದುಂದುಬಿಯು
ನಮ್ಮಣ್ಣನಾದ ವಾಲಿಯನ್ನು ಸಂಹರಿಸಿರಬರಬೇಕೆಂದು ತಿಳಿದು ಆ ಗುಹೆಯ ಬಾಗಿಲಿಗೆ ಒಂದು ದೊಡ್ಡದಾದ ಬಂಡೆಯನ್ನು ಚಾಚಿ ಅನಂತರ ಕಿಷ್ಕಿಂಧೆಗೆ ಬಂದು ರಾಜ್ಯಭಾರ ಮಾಡಿಕೊಂಡಿದ್ದೆನು. ಎಷ್ಟೋ ದಿನಗಳು ಉರುಳಿದ ಮೇಲೆ ವಾಲಿಯು ಆ ದುಂದುಬಿಯನ್ನು ಸಂಹರಿಸಿ ಅನಂತರ ಆ ಗುಹೆಯ ಬಾಗಿಲಿಗೆ ಬಂದು ನಾನಿಲ್ಲದಿರುವುದನ್ನು ನೋಡಿ ನನ್ನನ್ನು ಭ್ರಾತೃದ್ರೋಹಿ ಎಂದು ತಿಳಿದು ನನ್ನನ್ನು ಕೊಲ್ಲಲು ಉದ್ಯುಕ್ತನಾದನು. ನಾನು ಆತನ ಕೈಗೆ ಸಿಗದೆ ಈ ಭೂಮಂಡಲವನ್ನೆಲ್ಲ ಸಂಚರಿಸಿ ಈ ಮತಂಗ ಮುನಿಗಳ ಆಶ್ರಮದಲ್ಲಿ ಆಶ್ರಯದಾತನಾಗಿರುವನು ಪ್ರಭು. ಆದರೆ ಆ ವಾಲಿಯು ಇಲ್ಲಿಗೆ ಬರಲಾರನು ಪ್ರಭು. ಆತನು ಇಲ್ಲಿಗೆ ಬಾರದಿರಲು ಕಾರಣವೇನು ಸುಗ್ರೀವರಾಜ? ಕಾರಣ ದುಂದುಬೆಂಬ ರಾಕ್ಷಸನನ್ನು ಸಂಹರಿಸಿ ಅವನ ಕಲೆ ಬರಹಗಳನ್ನು ಕಿತ್ತು ಈ ಮತಂಗ ಮುನಿಗಳ ಆಶ್ರಮದಲ್ಲಿ ಬಿಸಾಡಲು ಮತಂಗ ಮುನಿಗಳು ಕುಪಿತರಾಗಿ ಯಾರು ಈ ಕೃತ್ಯವನ್ನು ಸಿಗಿದವರು ಅಂತಹವರು ಇಲ್ಲಿಗೆ ಬಂದರೆ ಅವರ ಶಿರಸ್ಸು ಸಹಸ್ರ ಹೋಳಾಗಲಿ ಎಂದು ಶಾಪವಿತ್ತಿರುವರು ಪ್ರಭು. ಆದ್ದರಿಂದ ಆತನು ಇಲ್ಲಿಗೆ ಬರಲಾರನು ಪ್ರಭು. ಅಲ್ಲದೆ ನನ್ನ ಪತ್ನಿಯನ್ನೂ ಸಹ ಅಪಹರಿಸಿರುವನು ಪ್ರಭು. ಏನು, ನಿನ್ನ ಪತ್ನಿಯನ್ನು ಅಪಹರಿಸಿರುವನೇ? ಹೌದು ಪ್ರಭು. ಹಾಗಾದರೆ ಅವನು ಶಿಕ್ಷಾರ್ಹನೇ ಸರಿ. ಬರಮಾಡು ವಾಲಿಯನ್ನು. ಅವನನ್ನು ಕೊಂದು ಈ ಕಿಷ್ಕಿಂಧ ರಾಜ್ಯವನ್ನು ನಿನಗೆ ಪಟ್ಟ ಕಟ್ಟುತ್ತೇನೆ ಪ್ರಭು. ಆ ವಾಲಿಯನ್ನು ಏನು, ಆ ವಾಲಿಯು ಅಂತಹ ಚಿಕ್ಕದಾದ ಮನುಷ್ಯನಲ್ಲ ಪ್ರಭು. ಅವನನ್ನು ಸಾಮಾನ್ಯನೆಂದು ತಿಳಿದಿರುವರ? ಇಲ್ಲ ಪ್ರಭು, ಇಲ್ಲ. ಆತನನ್ನು ಸಂಹರಿಸಬೇಕಾದರೆ ಅದು ಅಲ್ಲಿ ಕಾಣುವ ಸಪ್ತಸಾಲು ವೃಕ್ಷಗಳನ್ನು ಯಾರು ಒಂದೇ ಒಂದು ಬಾಣದಿಂದ ಛೇದಿಸುವರೋ ಅವರೇ ನಮ್ಮ ಅಣ್ಣನಾದ ವಾಲಿಯನ್ನು ಸಂಹರಿಸುವರೆಂದು ಮತಂಗ ಮುನಿಗಳ ಶಾಪವಿರುವುದು ಪ್ರಭು. ಆದರೆ ಇದನ್ನು ಪರೀಕ್ಷೆ ಎಂದು ಭಾವಿಸಬಾರದು ಪ್ರಭು. ಪರೀಕ್ಷಿಸಿದ ಮಾತ್ರಕ್ಕೆ ಪರಾಕ್ರಮಕ್ಕೆ ಕುಂದು ಬರುವುದೇ? ಆಗಲಿ, ನಿನ್ನ ಅನುಮಾನ ಹೋಗಲಾಡಿಸುವುದಕ್ಕಾಗಿ ಇದೋ ನೋಡು. ಪ್ರಭು, ತಮ್ಮ ಸಂದೇಶವು ನಿಶ್ಚಯವಾಯಿತು. ಹಾಗಾದರೆ ಆ ವಾಲಿಯನ್ನು ಯುದ್ಧಕ್ಕೆ ಕರೆಯಲೇ ಪ್ರಭು? ಓಹೋ, ಅರೇ ಸುಗ್ರೀವರಾಜ, ತಾವು ಧೈರ್ಯವಾಗಿ ಯುದ್ಧ ಮಾಡು. ತಾವು ಸ್ವಲ್ಪ ಆಗಬಹುದು. ಆಂಜನೇಯ, ಇಲ್ಲೇ ಪಕ್ಕದಲ್ಲಿರು, ಎಲ್ಲಿಯೂ ಹೋಗಬೇಡ. ಹಾಗೆ ಆಗಲಿ ಒಡೆಯ. ಆತನ ವಿಷಯವು ನಿಮಗೆ ತಿಳಿದಿರುವುದು ತಾನೇ? ಹೌದು ಒಡೆಯ. ಆದ್ದರಿಂದ ನಾನು ಇಲ್ಲಿಯೇ ಇರುವೆನು. ಸಮೀಪದಲ್ಲಿ ನೀನು ಕರೆದಾಗ ನಾನು ಓಡಿ ಬರುವೆನು ಒಡೆಯ. ಆಂಜನೇಯ, ಅಷ್ಟು ಕೆಲಸ ಮಾಡಿದರೆ ಸಾಕು. ಪಕ್ಕದಲ್ಲಿಯೇ ಇರು. ಇಲ್ಲಿಯೇ ಇರುವೆನು. ಹೇಳಿಯಾದ ವಾಲಿ, ಎಲ್ಲಿ ಅಡಗಿ ಕುಳಿತಿರುವೆ? ಈಗ ತಾನೇ ನನ್ನಿಂದ ಜಯವನ್ನು ಜಯಿಸಿ ಎಲ್ಲಿ ಅಡಗಿ ಕುಳಿತಿರುವೆ? ಈಗ ಬಾರೋ, ನನ್ನೊಡನೆ ಬಂದು ಯುದ್ಧವನ್ನು ಮಾಡು. ಎಲ್ಲಿರುವೆ? ಹೇಳಿ. ಬಾರಿ ಬಾರಿಗೂ ನನ್ನಿಂದ ಹೊಡೆತಗಳನ್ನು ತಿಂದು ಅವಮಾನಿತನಾದರೂ ಪುನಃ ನನ್ನನ್ನು ಯುದ್ಧಕ್ಕೆ ಕರೆಯುತ್ತಿರುವೆಯ? ಬಾರೋ ಬಾ. ಸಮರಾಂಗಣವೆಂಬ ರಣಾಂಗಣದಲ್ಲಿ ಯಮದೇವನನ್ನು ಅತಿಥಿಯನ್ನಾಗಿ ಆಹ್ವಾನಿಸಿ ಮರಣ ದೇವತೆಯನ್ನು ಕರೆತಂದು ನಿನ್ನ ಶಿರವನ್ನ ಮುರಿಯುವನು. ನಿನ್ನ ಅಂತಿಮ ಯಾತ್ರೆಗೋಸ್ಕರವಾಗಿ ಸಕಲ ಸಿದ್ಧತೆಗಳನ್ನು ಏರ್ಪಡಿಸಿಕೊಂಡು ಯುದ್ಧಕ್ಕೆ ಸಿದ್ಧನಾಗೋ ಮಧಾಂಧ. ಸಿದ್ಧನಾಗು. ಸಿದ್ಧನಾಗು.
ಇನ್ನೊಮ್ಮೆ ನನ್ನ ಯುದ್ಧಕ್ಕೆ ಕರೆಯಾದರೆ ಇಲ್ಲ ಕೂತು ಬಿಡುವ. ಅಣ್ಣ ಹೊಡೆಯಬೇಡ ಅಣ್ಣ. ಹೋಗು ಅಣ್ಣ ಜೀವದಾನ ಮಾಡಿದ್ದೇನೆ, ಅಣ್ಣ ಎಲ್ಲಿಯಾದರೂ ಬದುಕಿಕೋ. ಅಣ್ಣ ಆಂಜನೇಯ ಆಂಜನೇಯ ಒಡೆಯ ಬೇಗ ಬಾ ಬೇಗ ಬಾ. ಈ ಹೊಡೆತಗಳು ಸಾಕಪ್ಪ ಸಾಕು. ಆ ರಾಮ ಲಕ್ಷ್ಮಣರು ಅದ್ಯಾವ ಮಾರ್ಗದಲ್ಲಿ ಬಂದರೋ ಅವರನ್ನು ಹಾಗೆಯೇ ಕಳಿಸಿಬಿಡು. ನನ್ನ ಪ್ರಾಣ ಉಳಿದಿದ್ದೇ ಪುಣ್ಯ. ಒಡೆಯ ಪೆಟ್ಟಾಯಿತೆ ಒಡೆಯ, ಮುಟ್ಟಬೇಡಯ್ಯ, ಪೆಟ್ಟಾಯಿತೆ. ಮುಟ್ಟಬೇಡಯ್ಯ. ಸಮಾಧಾನನಾಗು. ಇದರಲ್ಲಿ ಏನೋ ವಿಷಯವಿರುವಂತ ತೋರಬಹುದು. ಪ್ರಭು ರಾಮಚಂದ್ರ, ಈ ವಿಷಮ ಪರೀಕ್ಷೆ ಏನು ಸ್ವಾಮಿ? ಭಯಪಡಬೇಡ ಸುಗ್ರೀವ ರಾಜ. ನಿಮ್ಮಿಬ್ಬರ ಮುಖಗಳು ಒಂದೇ ರೀತಿ ಇದ್ದುದರಿಂದ ಬಾಣ ಪ್ರಯೋಗ ಮಾಡಲು ಸಾಧ್ಯವಾಗಲಿಲ್ಲ. ಲಕ್ಷ್ಮಣ ಅಣ್ಣ, ಆ ಮಾಲೆಯನ್ನು ಧರಿಸು. ಆಂಜನೇಯ ಒಡೆಯ ಆಂಜನೇಯ ವಿಜಯವಾಗಲಿ. ಈಗ ಬರಮಾಡು ವಾಲಿಯನ್ನು. ಧೈರ್ಯದಿಂದ ಯುದ್ಧ ಮಾಡು. ಬೇಡಯ್ಯ. ಏ ವಾಲಿ, ಏ ವಾಲಿ, ಏ ವಾಲಿ, ವಾಲಿ. ಆಂಜನೇಯ ಒಡೆಯ, ಈ ಮಾಲೆಯನ್ನು ಧರಿಸಿದ ತಕ್ಷಣ ನನಗೊಂದು ನವ ಚೈತನ್ಯವೇ ಉಂಟಾಗಿರುವುದು. ಹಾಗಾದರೆ ಇದು ವಿಜಯಮಾಲೆಯೇ ಸರಿ. ಕರೆ ನಿನ್ನಣ್ಣನಾದ ವಾಲಿಯನ್ನು ಮತ್ತೊಮ್ಮೆ ಯುದ್ಧಕ್ಕೆ. ಹಾಗಾದರೆ ಆ ವಾಲಿಯನ್ನು ಯುದ್ಧಕ್ಕೆ ಕರೆಯಲೇ? ಕರೆ ಕರೆ, ನಿನ್ನಣ್ಣನಾದ ವಾಲಿಯನ್ನು ಮತ್ತೊಮ್ಮೆ ಯುದ್ಧಕ್ಕೆ ಕರೆ. ಹಾಗಾದರೆ ನೋಡು ನನ್ನ ಪರಾಕ್ರಮವನ್ನು. ಏ ವಾಲಿ, ಎಲ್ಲಿರುವೆ? ಏ ವಾಲಿ, ಈಗ ಹೊಸ ಸುಗ್ರೀವನು ಬಂದಿರುವನು. ಎಲ್ಲಿ ಅಡಗಿ ಕುಳಿತಿರುವೆ? ಬಾರೋ ಹೇಳಿ. ಈಗ ಬಂದು ನನ್ನೊಡನೆ ಯುದ್ಧಕ್ಕೆ ಸಿದ್ಧನಾಗು. ಎಲ್ಲವೋ ಹೇಳಿ. ಈಗ ತಾನೇ ನನ್ನಿಂದ ಹೊಡೆತಗಳನ್ನು ತಿಂದು ಹಲ್ಲು ಹಲ್ಲು ಕೆರೀತಿದ್ದೇನೆ. ಪುನಃ ನನ್ನನ್ನು ಯುದ್ಧಕ್ಕೆ ಕರೆಯುತ್ತಿರುವೆಯಾ? ಓಹ್, ಈತನಿಗೆ ಯಾರದೋ ಬೆಂಬಲ ಇರುವಂತೆ ಕಾಣುತ್ತಿರುವುದು. ಆದ್ದರಿಂದಲೇ ಈ ರೀತಿ ಜಮ್ಮು. ಇಲ್ಲವೋ ಸುಗ್ರೀವ, ಆ ನಿನ್ನ ಹಿಂಬಾಲಕರು ಯಾರೆಂಬುದನ್ನು ತಿಳಿಸಿ ಮೊದಲು ಅವರನ್ನು ಬರಲಾಡು. ಅವರ ಕಥೆಯನ್ನು ಮುಗಿಸಿ ನಂತರ ನಿನ್ನನ್ನು ವಿಚಾರಿಸಿಕೊಳ್ಳುತ್ತೇನೆ. ಮೊದಲು ನನ್ನನ್ನು ಜಯಿಸು, ಅನಂತರ ನನ್ನ ಬೆಂಬಲಿಗರ ವಿಚಾರ. ಹಾಗೂ ತಿಳಿಯಿತೋ ಸುಗ್ರೀವ, ನನ್ನನ್ನೇನು ಸಾಮಾನ್ಯದವನೆಂದು ತಿಳಿದಿರುವೆ? ಓ ಬಲ್ಲೆ ಬಲ್ಲೆ. ನೊಂದವೇ ರಕ್ಕಸನನ್ನ ಛಿದ್ರವಾಗಿ ಸಿಗಿದು ಆತನ ಕಳಬರಗಳನ್ನು ದಿಕ್ಕು ದಿಕ್ಕುಗೆ ಚೆಲ್ಲಿದ ಪರಾಕ್ರಮಶಾಲಿ ಈ ವಾಲಿ. ಆ ಸೂರ್ಯನಿಗೆ ಅಜ್ಞೆಯನ್ನು ತಿಳಿಸುವಾಗ ನನ್ನನ್ನು ಕೆಣಕಲು ಬಂದ ಆ ದಶಕಂಠ ರಾವಣ ನನ್ನ ಎಡೆಮೆಡೆಗಟ್ಟಿ ಸಪ್ತ ಸಮುದ್ರಗಳಲ್ಲಿ ಹಜ್ಜಿ 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 ನನ್ನ ಕುಮಾರನಾದ ಅಂಗದನ ಚೌಕಿಡಿಗೆ 10 ತಲೆ ಉಳುವೆಂದು ಕಟ್ಟಿದ್ದೆ. ಎಂತಹ ಪರಾಕ್ರಮಶಾಲಿಯಾದ ನನ್ನನ್ನ ನೀನು ಜಯಿಸಬಲ್ಲೆ ಆದರೆ ಆಚರಣಾತ್ಮಕವಾದ ಕೀರ್ತಿಯನ್ನೇ ಪಡೆಯುವಂತೆ ಸಿದ್ಧನಾಗಿ ಬಿಡು. ಮಲ್ಲ ಯುದ್ಧವನ್ನ ಮಾಡಿ ಬಿಡೋಣ. ಸುಗ್ರೀವ, ಹಾಗಾದರೆ ಮಲ್ಲ ಯುದ್ಧವನ್ನೇ ಮಾಡಿ ಬಿಡೋಣ.
ಯಾರು ಯಾರು ಮನೆಯಲ್ಲಿ ನಿಂತು ಪ್ರಯೋಗ ಮಾಡಿದ ವೀರಣ್ಣ ನನ್ನ ಮುಂದೆ ಬಂದು ನಿಲ್ಲಬಾರದೆ, ನನ್ನ ಮುಂದೆ ಬಂದು ನಿಲ್ಲಬಾರದೆ. ಯಾರು ಮೋಸದಿಂದ ನನ್ನ ಮೇಲೆ ಬಾಣ ಪ್ರಯೋಗ ಮಾಡಿದ ವೀರಣ್ಣ ಯಾರು? ನಾನು ಅಯೋಧ್ಯಾಧಿಪತಿ ದಶರಥ ಪುತ್ರ ಶ್ರೀರಾಮಚಂದ್ರ. ಪ್ರಭು ರಘುರಾಮ, ಎಂಥ ಕಾರ್ಯವನ್ನು ಮಾಡಬಹುದೇ? ನಾನು ನಿನಗೆ ಮಾಡಿದ ಅಪರಾಧವಾದರೂ ಏನು? ನೀನು ನಿನ್ನ ತಮ್ಮನ ಪತ್ನಿಯನ್ನು ಅಪಹರಿಸಿದ್ದಕ್ಕಾಗಿ ನಿನ್ನ ಮಗ ನೋಡಿ ಬಾಣ ಪ್ರಯೋಗ ಮಾಡಬಾರದೆಂದು ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಬೇಕಾಯಿತು. ವಾನರರಿಗೆ ವಾವೆ ಭರಸೆಗಳಿಲ್ಲವೆಂಬುದನ್ನು ಜ್ಞಾನಿಯಾದ ನೀನು ಅರಿಯಯ ಪ್ರಭು. ಅಲ್ಲದೆ ಈ ಸುಗ್ರೀವನ ಸಖ್ಯಗೊಳಿಸಲು ಕಾರಣವೇನು ಸುಬ್ರು? ದುರುಳನಾದ ದಶಕಂಠನು ನನ್ನ ಪತ್ನಿಯನ್ನು ಅಪಹರಿಸಿರುವನು. ಸೀತಾನ್ವೇಷಣೆ ಕಾರ್ಯದಲ್ಲಿ ಸುಗ್ರೀವರಾಜನು ನನಗೆ ಸಹಾಯಕನಾಗುವನು. ಆದ್ದರಿಂದ ಆತನ ಸಖ್ಯ ಬೆಳೆಸಬೇಕಾಯಿತು. ಪ್ರಭು ಪ್ರಭು, ಈ ವಿಷಯವನ್ನು ನೀವು ನನಗೆ ಮೊದಲೇ ತಿಳಿಸಿದ್ದರೆ ಆ ರಾವಣನನ್ನು ಲಂಕಾ ಸಹಿತವಾಗಿ ಇಡುಮಡಿಗಟ್ಟಿ ನಿಮ್ಮ ಪಾದಗಳ ಮೇಲೆ ತಂದು ಕೆಡುತ್ತಿದ್ದೇನಲ್ಲ. ಈ ಕಾರ್ಯವು ಸುಗ್ರೀವನಿಂದ ಸಾಧ್ಯ. ವಾಲಿ, ಈಗಲೂ ಬದುಕಬೇಕೆಂಬ ಆಸೆ ಇದ್ದರೆ ಹೇಳು, ನನ್ನ ಬಾಣವನ್ನು ಉಪಸಂಹಾರ ಮಾಡಿಕೊಳ್ಳುತ್ತೇನೆ. ಪ್ರಭು ಬೇಡ, ದಯಮಾಡಿ. ರಾಮ ಬಾಣವು ಎಂದಿಗೂ ಹುಸಿಯಾಗಕೂಡದು ಪ್ರಭು. ಆದರೆ ನನ್ನದು ಒಂದೇ ಒಂದು ಪ್ರಾರ್ಥನೆ. ಅದೇನು ಅದೇನು ನಿನ್ನ ಬಯಕೆ? ತಿಳಿಸು ವಾಲಿರಾಜೇಂದ್ರ. ನನ್ನ ಕುಮಾರನಾದ ಅಂಗದನನ್ನು ಸಂರಕ್ಷಿಸುವ ಭಾರವು ಇನ್ನೊಮ್ಮೆ ನಿಮ್ಮದೇ ಆಗಿದೆ ತಂದೆ. ಚಿಂತಿಸಬೇಡ. ಸುಗ್ರೀವ ಅಂಗದ ಕುಮಾರನನ್ನು ಅಗ್ರಜ, ಅಂಗದ ಕುಮಾರನ ಯೋಗಕ್ಷೇಮವನ್ನು ಸುಗ್ರೀವರಾಜನು ನೋಡಿಕೊಳ್ಳುತ್ತೇನೆ. ಸುಗ್ರೀವ, ವೀರ ಸ್ವರ್ಗವನ್ನು ಪಡೆ. ಕೃಪಾಶೀರ್ವಾದವನ್ನು ಪಡೆದ ನೀನೇ ಧನ್ಯನು, ನೀನೇ ಧನ್ಯನು. ಶ್ರೀರಾಮಚಂದ್ರ ಪ್ರಭುಗೆ ಸೀತಾನ್ವೇಷಣ ಕಾರ್ಯದಲ್ಲಿ ಸಂಪೂರ್ಣ ಸಹಾಯ ನಿಂತು ವಿಜಯವನ್ನು ಪಡೆ. ಕಪಿಕುಲವನ್ನ ಆಗಲಿ ಅಗ್ರಜ, ಪ್ರಭು ಆಗಲಿ. ಪ್ರಭು ವೀರ ಸ್ವರ್ಗವನ್ನು ಪಡೆ ವೀರವರ. ಅಣ್ಣ ಅಗ್ರಜ, ಜನಕ, ನನ್ನನ್ನು ತೊರೆದು ಸ್ವರ್ಗವಾಸಿಯಾದೆಯೋ ಜನಕ? ಪ್ರಭು ರಾಮಚಂದ್ರ, ನನ್ನ ಜನಕನ ಯಾವ ಅಪರಾಧಕ್ಕಾಗಿ ಅವರನ್ನು ಸಂಹರಿಸಿದೆ ಪ್ರಭು? ಚಿಂತಿಸಬೇಡ ಅಂಗದ ಕುಮಾರ. ನಿಮ್ಮ ತಂದೆಯವರು ಮಾಡಿದ ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ್ತವನ್ನೇ ಪಡೆದರು. ಇನ್ನು ಮುಂದೆ ನಿನ್ನ ಯೋಗಕ್ಷೇಮವನ್ನು ಸುಗ್ರೀವರಾಜನು ನೋಡಿಕೊಳ್ಳುತ್ತಾನೆ. ಲಕ್ಷ್ಮಣ ಅಣ್ಣ, ನೀನೀಗಲೇ ಕಿಷ್ಕಿಂಧೆಗೆ ತೆರಳಿ ಸುಗ್ರೀವರಾಜನಿಗೆ ಅಂಗದ ಕುಮಾರನಿಗೆ ಯುವರಾಜ್ಯಾಭಿಷೇಕವನ್ನು ಮುಗಿಸಿ ಬೇಗನೆ ಹಿಂದಿರುಗಿ ವಾಲಿಯ ಅಂತ್ಯ ಸಂಸ್ಕಾರಗಳನ್ನು ಮುಗಿಸಿ. ಆಗಲಿ ಅಣ್ಣ. ಜೈ ಜೈ ರಾಮ ಹರೆ, ಜೈ ಜೈ ಸೀತಾ ಹರೆ. ಜೈ ಜೈ ರಾಮ ಹರೆ, ಜೈ ಜೈ ಸೀತಾ ಹರೆ. ರಾಮ ಹರೆ ಹರೆ, ಸೀತಾ ಹರೆ ಹರೆ. ರಾಮ ಹರೆ ಹರೆ, ಸೀತಾ ಹರೆ ಹರೆ. ಜೈ ಜೈ ರಾಮ ಹರೆ, ಜೈ ಜೈ ಸೀತಾ ಹರೆ. ಜೈ ಜೈ ಸೀತಾ ಹರೆ, ಜೈ ಜೈ ಸೀತಾ ಹರೆ. ರಾಮ ಹರೆ. ಆಂಜನೇಯ, ಶ್ರೀರಾಮಚಂದ್ರನ ದಯದಿಂದ ವಾಲಿಯ ವಧೆ ಆಯಿತು. ಇನ್ನು ಸೀತಾನ್ವೇಷಣ ಕಾರ್ಯದಲ್ಲಿ ಮಗ್ನರಾಗೋಣ. ನಡೆಯಿರಿ ಎಲ್ಲರೂ. ಹಾಗೆ ಆಗಲಿ ಬಿಡಯ್ಯ.
ರಾಮ ಹರೇ ಹರೇ ಜಯ ಜಯ ರಾಮ ಹರೇ ಜಯ ಜಯ ಸೀತಾ ಹರೇ ಜಯ ಜಯ ಸೀತಾ ಹರೇ ಜಯ ಜಯ ಸೀತಾ ಹರೇ ಬಾಲೆಂದು ಬಾಲೆ ಜಾನಕಿಯೇ ನೀಲಕುಂತಲೆಯೇ ಸೀತಾ ಜಾನಕಿ ಬಾಲೆಂದು ಬಾಲೆ ಜಾನಕಿಯೇ ನೀಲಕುಂತಲೆಯೇ ಓಲಲನೆ ಜಾನಕಿಯೇ ಓಲಲನೆ ಜಾನಕಿಯೇ ಲೀಲೆಯ ಅವಲೋಕಿಪೆನೆ ಲೀಲೆಯ ಅವಲೋಕಿಪೆನೆ ಅಂಬೋರುವಾಕ್ಷಿ ಸೀತೆಯನ್ನ ಸೌಮ್ಯನೆ ಪರಿಯ ಬಲೆಂದು ಬಾಲೆ ಜಾನಕಿಯೇ ನೀಲಕುಂತಲೆಯೇ ಬೆಂಬಿಡಲೆ ನಂಬಿ ಬಂದೆ ಸೀತಾ 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 ಬೆಂಬಿಡದೆ ನಂಬಿ ಬಂದೆ ಬೆಂಬಿಡದೆ ನಂಬಿ ಬಂದೆ ಕೊಂಬರ ನೀ ಕುಂಬಳ ತಾಯಿ ಕುಂಬರ ನೀ ಕುಂಬಳ ತಾಯಿ ಅಂಬೋರುಗಾಕ್ಷಿ ಸೀತೆಯನ್ನ ಕೊಂಬನೆ ಪರಿಯ ಸೀತಾ 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 ಎಲ್ಲಿರುವೆ ಹೇಗಿರುವೆ ಬಂದು ನನ್ನೊಡನೆ ಒಂದು ಮಾತನ್ನಾದರೂ ಹಾಡಬಾರದೆ ಲಕ್ಷ್ಮಣ ಅಣ್ಣ ವಾಲಿ ಅವಧೆಯಾಗಿ ವರ್ಷ ಕಾಲವಾದರು ಸುಗ್ರೀವರಾಜನು ಸೀತಾನ್ವೇಷಣೆ ಕಾರ್ಯದಲ್ಲಿ ತೊಡಗಲಿಲ್ಲ ಹೋಗಿ ಎಚ್ಚರಿಸಿ ಬಾ ಸಹೋದರ ಹೋಗುವೆನಾ ಜವದೊಳಗದ ಈಗಲೇ ಸುಗ್ರೀವನೆಡೆಗೆ ಹೋಗುವೆನಾ ಜವದೊಳಗದ ಈಗಲೇ ಸುಗ್ರೀವನೆಡೆಗೆ ಹೋಗುವೆನಾ ಜವದೊಳಗದ ಮಾಡಿದ ಉಪಕಾರಗಳನ್ನು ನೋಡದೆ ಮದಾಂತೆಗಳು ಮಾಡಿದ ಉಪಕಾರಗಳನ್ನು ನೋಡದೆ ಮದಾಂತೆಗಳು ಭೂಮಿ ಮೆರೆಯುತ್ತಲೇವ
ಏತಕ್ಕೆ ಕೋಪಿಸುವೆ ರಾಮಾನುಜನೆ ಪರಿಯೇತಕ್ಕೆ ಕೋಪಿಸುವೆ ಏತಕ್ಕೆ ಕೋಪಿಸುವೆ ರಾಮಾನುಜನೆ ಪರಿಯೇತಕ್ಕೆ ಕೋಪಿಸುವೆ ಈ ತರದ ಮೋಳು ಈ ತರದ ಮೋಳು ಜಾತಿವಂತರೆ ನೀವು ಜಾತಿವಂತರೆ ನೀವು ಏತಕ್ಕೆ ಕೋಪಿಸುವೆ ರಾಮಾನುಜನೆ ಪರಿಯೇತಕ್ಕೆ ಕೋಪಿಸುವೆ ಸರಿ ಸಗೆ ಬರುತ್ತೀರೆ ಒಂದು ತರ ಕವಿಬಲ ಸರಿ ಸಗೆ ಬರುತ್ತೀರೆ ಒಂದು ತರ ಕವಿಬಲ ಬರುತ್ತಗೆ ಬರುತ್ತೀರೆ ಒಂದು ತರ ಕವಿಬಲ ಅರುಷದಲ್ಲಿ ಪರಮ ಪುರುಷ ನೊರೆ ದೇಹದನ್ನ ಶಿರದೆ ಧರಿಸಿ ಅರುಷದಲ್ಲಿ ಪರಮ ಪುರುಷ ನೊರೆ ದೇಹದನ್ನ ಶಿರದೆ ಧರಿಸಿ ತೆರೆಯುತ್ತ ಧರೆಯೊಳಗಿರುವೆವು ನಿರುತ್ತದೆ ತೆರೆಯುತ್ತ ಧರೆಯೊಳಗಿರುವೆವು ನಿರುತ್ತದೆ ವರದ ಶರದ ಸುತ ಏತಕ್ಕೆ ಕೋಪಿಸುವೆ ರಾಮಾನುಜನೆ ಪರಿಯೇತಕ್ಕೆ ಕೋಪಿಸುವೆ ಲಕ್ಷ್ಮಣ ಸ್ವಾಮಿ ಕುಮಾರ, ಮಳೆಗಾಲವಾದ್ದರಿಂದ ಚಂದ್ರ ಹೋಗಿದ್ದ ಕಪಿ ಸೈನ್ಯವನ್ನು ಒಟ್ಟುಗೂಡಿಸಲು ವಿಳಂಬವಾಯಿತು. ದಯಮಾಡಿ ಕೋಪ ಮಾಡಲಾಗದು ಸ್ವಾಮಿ. ಸುಗ್ರೀವನಿಗೆ ಬರಲು ನಾಚಿಕೆ ಆದ್ದರಿಂದ ನಿನ್ನನ್ನು ಕಳಿಸಿರುವನೆ. ವಾರಿಗಾದ ಅಂತ್ಯ ಸಂಸ್ಕಾರವು ಇಡೀ ಕಿಷ್ಕಿಂದೆ ಆಗುವುದು. ಜಾಗೃತಿಯಾಗಿ ತಿಳಿಸಿ ಅಗ್ರಜನ ಬಳಿಗೆ ಕರೆದುಕೊಂಡು ಬಾ. ಹಾಗೆಯೇ ಆಗಲಿ ಸ್ವಾಮಿ, ಅಪ್ಪಣೆ. ಸೀತಾ, ಪಂಚವಟಿ ತಟ ರೂಪಿಣಿ ಓದಾನಂದನ ಹಂಸಗಾಮಿನೇ ಪಂಚವಟಿ ತಟ ರೂಪಿಣಿ ಓದಾನಂದನ ಹಂಸಗಾಮಿನೇ ಚಿತ್ರಕೂಟ ಸಂಚಾರಿಣಿ ತರುಣಿ ಚಿತ್ರಕೂಟ ಸಂಚಾರಿಣಿ ತರುಣಿ ಅಯೋಧ್ಯ ಜಾನಕಿ ಅಯೋಧ್ಯ ಎಲ್ಲಿರುವೆ, ಹೇಗಿರುವೆ? ಬಂದು ನನ್ನೊಡನೆ ಒಂದು ಮಾತನ್ನಾದರೂ ಆಡಬಾರದೆ? ಜಾನಕಿ, ನಿನ್ನಳಿದು ನಾನು ಜೀವಿಸಲಾರೆ.
ದುರುಳನಾದ ದಶಕಂಠನು ನಿನ್ನನ್ನು ಅಪಹರಿಸಿಕೊಂಡು ಹೋಗುವಾಗ ಕೈದಾರಿ ಕೆಳಗೆ ಬಿದ್ದೆಯೋ ಅಥವಾ ಅಪಮಾನವನ್ನು ತಾಳದೆ ಆತ್ಮಹತ್ಯೆಯನ್ನು ಮಾಡಿಕೊಂಡೆಯೋ ನನಗೊಂದೂ ತಿಳಿಯದು. ಕುಪಿತನಾಗಿ ಹೋದ ಲಕ್ಷ್ಮಣನು ಇನ್ನೂ ಬಾರಲೇ ಇಲ್ಲವಲ್ಲ. ಅಲ್ಲಿ ಏನು ಅನಾಹುತ ಸಂಭವಿಸಿರುವುದು ನಾನಂದು ಕಾಣೆನು. ಅಣ್ಣ, ನಮಸ್ಕರಿಸುವೆನು. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಸುಗ್ರೀವರಾಜನನ್ನು ಕಂಡೆಯಾ? ಅದು ಅಂಗದ ಕುಮಾರನು ಇತ್ತಲೇ ಬರುತ್ತಿರುವನು.
ರಾಮಚಂದ್ರ ನಮಸ್ಕರಿಸು. ಅಂಗದ ಕುಮಾರ, ನಿನಗೆ ಮಂಗಳವಾಗಲಿ. ನಿಮ್ಮ ಚಿಕ್ಕನಾದ ಸುಗ್ರೀವ ರಾಜನಲ್ಲಿ ಇತ್ತಲೇ ಬರ್ತಿರೋರು ಪ್ರಭು. ರಾಮಚಂದ್ರ ಪ್ರಭು ನಮಸ್ಕರಿಸುವುದು ಪ್ರಭು. ಸುಗ್ರೀವ ರಾಜ, ನಿನಗೆ ಮಂಗಳವಾಗಲಿ. ನಿಮ್ಮ ಸಚಿವ ಶ್ರೇಷ್ಠನಾದ ಆಂಜನೇಯನಲ್ಲಿ ಕಪಿವೀರರು ಇತ್ತಲೇ ಬರ್ತಿರೋರು. ಆಗಲಿ ಸುಗ್ರೀವ ರಾಜ. ಪ್ರಭು ರಾಮಚಂದ್ರ ನಮಸ್ಕರಿಸುವುದು. ಆಂಜನೇಯ, ನಿನಗೆ ಮಂಗಳವಾಗಲಿ. ಸುಗ್ರೀವ ರಾಜ, ಇನ್ನು ಮುಂದಿನ ಕಾರ್ಯಗಳನ್ನು ಇವರಿಗೆ ನೇಮಿಸು. ಮಳೆಗಾಲವಾದ್ದರಿಂದ ಚದುರಿ ಹೋಗಿದ್ದ ಕಪಿಕುಲವನ್ನೆಲ್ಲವನ್ನೂ ಒಟ್ಟುಗೂಡಿಸಿ ಕರೆತರಲು ಸಾವಕಾಶವಾಯಿತು. ಇದಕ್ಕೆ ಕ್ಷಮೆಯಾಚಿಸುತ್ತೇನೆ ಪ್ರಭು. ಚಿಂತೆ ಇಲ್ಲ, ಚಿಂತೆ ಇಲ್ಲ ಸುಗ್ರೀವ. ನಮ್ಮ ಇಚ್ಛೆಯಂತೆ ನಮ್ಮ ಕಪಿವೀರರಿಗೆ ಸಕಲ ಕಾರ್ಯಗಳನ್ನು ನೇಮಿಸುತ್ತೇನೆ ಪ್ರಭು. ಆಗಲಿ ಸುಗ್ರೀವ ರಾಜ. ಆಂಜನೇಯ ಒಡೆಯ ಆಂಜನೇಯ ಒಡೆಯ, ನೀನು ಗವಯ, ಗವಾಕ್ಷ, ಅಂಗಮಾದನ, ಸುಷೇಣ, ಜಾಂಬುವಂತರೆ ಮೊದಲಾದ ಕಪಿವೀರರೊಡಗೂಡಿ ದಕ್ಷಿಣಾಭಿಮುಖವಾಗಿ ಹೊರಟು ವಿಂಧ್ಯ ಪರ್ವತವನ್ನು, ನರ್ಮದಾ ನದಿ ಪ್ರಾಂತ್ಯವನ್ನು ಹುಡುಕುತ್ತಾ ಅಗಸ್ತ್ಯಾಶ್ರಮವನ್ನು ಸೇರಿ ಅಲ್ಲಿ ಅವರ ಆಶೀರ್ವಾದವನ್ನು ಪಡೆದು
ದಕ್ಷಿಣ ಸಮುದ್ರವನ್ನು ದಾಟಿ ಮುಂದಕ್ಕೆ ಹೋದರೆ ಅಲ್ಲಿ ಅಂಗಾರಿಕೆ ಎಂಬ ರಾಕ್ಷಸಿ ಇರುವಳು. ಅವಳಿಗೆ ಹೆದರದೆ ಮುಂದಕ್ಕೆ ಹೋಗು, ಪಿತೃಕೂಟವು ಸಿಗುವುದು. ಅಲ್ಲಿಯೂ ಚೆನ್ನಾಗಿ ಹುಡುಕು, ಆದರೆ ಅಲ್ಲಿಂದ ಮುಂದಕ್ಕೆ ಹೋಗಬೇಡ. ಏತಕ್ಕೆ ಒಡೆಯ? ಏತಕ್ಕೆಂದರೆ ಅಲ್ಲಿ ಸೂರ್ಯನ ರಶ್ಮಿಯೂ ಸಹ ಇರುವುದಿಲ್ಲ. ಹೀಗೆ ಹುಡುಕುತ್ತಾ 1 ಮಾಸದ ಅವಧಿಯೊಳಗಾಗಿ ಸೀತಾ ಮಾತೆಯ ಕುಶಲ ವಾರ್ತೆಯನ್ನು ಕಂಡು ಹಿಡಿದು ಹಾಗೆ ಆಗಲಿ. ಅದು ಅಲ್ಲದೆ ಆ ನೀಚನಾದ ರಾವಣ ಅವನ ನೆಲೆಯನ್ನು ಸಹ ಕಂಡು ಹಿಡಿದು ಬರಬೇಕು 1 ಮಾಸದ ಅವಧಿಯೊಳಗಾಗಿ. ಮಹಾರಾಜ್ಞೆ. ಇಲ್ಲದೆ ಹೋದ ಪಕ್ಷದಲ್ಲಿ ಎಲ್ಲ ಕಪಿವೀರರಿಗಾಗುವ ಶಿಕ್ಷೆಯು ನಿನಗೂ ಆಗುವುದು. ಮಹಾರಾಜ್ಞೆ ಒಡೆಯ. ಎಚ್ಚರಿಕೆ ಆಗಬಹುದು ಒಡೆಯ. ಎಚ್ಚರಿಕೆ. ಹಾಗೆ ಆಗಲಿ. ಸುಗ್ರೀವರಾಜ, ಈ ನಾನಾ ಭಾಗಗಳಲ್ಲಿರತಕ್ಕ ವಿಚಾರಗಳು ನಿನಗೆ ಹೇಗೆ ತಿಳಿದವು ಸುಗ್ರೀವರಾಜ? ಪ್ರಭು, ಆ ವಾಲಿಯು ನನ್ನನ್ನು ಕೊಲ್ಲಲು ಬೆನ್ನಟ್ಟಿ ಬಂದಾಗ ನಾನು ಈ ಸಕಲ ದಿಕ್ಕುಗಳೆಲ್ಲವನ್ನು ಅದ್ಭುತವನ್ನು ತಿಳಿದುಕೊಂಡೆನು ಪ್ರಭು. ಮಾರುತಿ, ಹೀಗೆ ಬಾ. ಈ ಅಸಾಧ್ಯವಾದ ಕಾರ್ಯವು ನಿನ್ನಿಂದ ಸಾಧ್ಯವೇ ಮಾರುತಿ? ದೇವದೇವ, ಏನು ಹೇಳಿದ್ರಿ ಪ್ರಭು? ಶ್ರೀರಾಮನ ನಿಮ್ಮಯ ಕರುಣಾದ ಸವಿಲ ಸತ್ಕಟಾಕ್ಷ ಹೊಂದಿದೆ. ಶ್ರೀರಾಮನ ನಿಮ್ಮಯ ಜಗದ ವಿರಾಮನ ನಿಮ್ಮಯ ಕರುಣಾದ ಸವಿಲ ಸತ್ಕಟಾಕ್ಷ ಹೊಂದಿದೆ. ಕ್ಷಣದೋ ರಾವಣನಂ ಸದವಳಿದು, ಕ್ಷಣದೋ ಜನಕ ಜಯ ಕುಶಲ ವಾರ್ತೆಯ ತರುವೆ. ರಾಮ ರಾಘವ ಪ್ರಭು ರಾಮಚಂದ್ರ, ತಮ್ಮ ಅನುಗ್ರಹ ಆಶೀರ್ವಾದ ಬಂದಿದ್ದರೆ ಜಗನ್ಮಾತೆಯಾದ ಸೀತಾದೇವಿಯ ಕುಶಲ ವಾರ್ತೆಯನ್ನು ತರುವುದು ಅಲ್ಲದೆ ದುರುಳನಾದ ರಾವಣೇಶ್ವರನ ಫಲಾಫಲಗಳನ್ನು ತಿಳಿದು ಬರುವೆನು. ಅವಧಿ ಮುಗಿಯುವುದರೊಳಗಾಗಿ. ಮಾರುತಿ, ಸೀತೆಯನ್ನು ಕಂಡಾಗ ಆಕೆಯನ್ನು ಗುರುತಿಸಲು ಕೆಲವು ಕುರುಹುಗಳನ್ನು ಹೇಳಿದರು. ಹೀಗೆ ಬಾ. ಇದು ಅಲ್ಲದೆ ಕಾಕಾಸುರನ ವೃತ್ತಾಂತವನ್ನು ಅತಿ ಗೌಪ್ಯವಾಗಿ ತಿಳಿಸಬೇಕು ಕಂಡೆಯ. ಹಾಗೆ ಇದು ಅಲ್ಲದೆ ಜಾನಕಿ ಗರುಗಿದ ಕೇಳಿ ಜಾನಕಿ ಗರು ಪರಿಗಿದ ಶಿವ ಚಾಪವ ಮುರಿದು
ಮಾರುತಿ ಮಾರುತಿ ಸೀತೆಯನ್ನು ಕಂಡು ಆಕೆಯಿಂದ ಈ ಅಂಗುಳಿಕೆಯನ್ನು ಆಕೆಗೆ ಕೊಟ್ಟು ಆಕೆಯಿಂದ ಅಭಿಜ್ಞಾನ ವಸ್ತುವೊಂದನ್ನು ತರಬೇಕು, 1 ಮಾಸದ ಅವಧಿಯೊಳಗಾಗಿ. ಹಾಗೆ ಆಗಲಿ ಪ್ರಭು. ಲಕ್ಷ್ಮಣ ಸ್ವಾಮಿ, ಜಗನ್ಮಾತೆಯಾದ ಸೀತಾದೇವಿಯ ದರ್ಶನವಾದರೆ ರಾಮಾನುಗ್ರಹದಿಂದ ತಮ್ಮ ವಿಚಾರ ಏನೆಂಬುದಾಗಿ ತಿಳಿಸಲಿ. ಮಾತೆಯವರಿಗೆ ನನ್ನ ಅನಂತ ನಮನಗಳನ್ನು ತಿಳಿಸಿ. ಧನ್ಯನಾದೆ ಪ್ರಭು, ಧನ್ಯನಾದೆನು. ಕಪಿವೀರರೇ, ಇಂದು ಮೊದಲುಗೊಂಡು ಜಗನ್ಮಾತೆಯಾದ ಸೀತಾದೇವಿ ದರ್ಶನವಾಗುವ ತನಕ ನಾನು ಯಾವುದೇ ಆಹಾರಾದಿಗಳನ್ನು ಪುಂಜಿಸುವುದಿಲ್ಲ. ಇದಕ್ಕೆ ಶ್ರೀರಾಮಚಂದ್ರನ ಪಾದಾರವಿಂದವೇ ಸಾಕ್ಷಿ. ಪರಮಕೃಪಾಳು ರಾಮಚಂದ್ರ ಪರಮಕೃಪಾಳು ಸಕಲ ಲೋಕ